ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂಜು ಸಿಕ್ಕಿಂ. ಸ್ನೇಹಿತರೆ, ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಸಿಂಗಲ್ ಲ್ಯಾಂಗ್ನ ಯಾವ ರೀತಿ ಫಿಟ್ ಮಾಡಿ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತೀರಾ ಅಂತೇಳಿ. ಸ್ನೇಹಿತರೆ, ಹಂಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ದಿನ ಅವ್ರು ಕೇಳಿ ಸ್ನೇಹಿತರೆ ವಿಡಿಯೋ ಮಾಡಿರಲಿಲ್ಲ. ಇವತ್ತು ನಮ್ಮ ರಾಮು ಟ್ಯಾಕ್ಟ್ರಿ 45 HP ಸಿಂಗಲ್ ಲ್ಯಾಂಗ್ನ ಯಾವ ರೀತಿ ಫಿಟ್ ಮಾಡ್ಕೊತಾನೆ ಮತ್ತು ಯಾವ ರೀತಿ ಹೊಡಿತಾನೆ ಅಂತೇಳಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಹಾಗೆ ಫಸ್ಟ್ ಟೈಮ್ ಏನಾದರೂ ನಮ್ಮ ಒಂದು ಚಾನಲ್ನ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಪೋರ್ಟ್ ಮಾಡಿ ನಮ್ಮ ರೈತ ಬಂದವರು ಸ್ನೇಹಿತರೆ. ವಿಡಿಯೋನ ಸ್ನೇಹಿತರೆ ತೋರಿಸ್ತೀನಿ. ಈಗ ಯಾವ ಥರ ಫಿಟ್ ಮಾಡ್ತಾನೆ, ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊತಾನೆ, ಯಾವ ರೀತಿ ಮತ್ತು ಚೈನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊತಾನೆ, ಮತ್ತು ಟಾಪ್ ಲಿಂಕ್ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊತಾನೆ, ಮತ್ತು ಯಾವ್ಯಾವ ರೀತಿ ಫಿಟ್ ಮಾಡ್ಕೊತಾನೆ ಮತ್ತು ಯಾವ ರೀತಿ ಹೊಡಿತಾನೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ನೇಗ್ಲು ಫಿಟ್ ಮಾಡ್ತೇನೆ ರಾಮು. ಹಿಂದಕ್ಕೆ ಬರೋ. ಈ ಥರ ನೆಟ್ಟಿನ ನೇರ ನಿಲ್ಸೋಗ್ಲ ಅಂದರೆ ಮಂಗ್ಸಿರ್ತಿ ಯಾವಾಗಲೂ. ಸಾಕು ಗುಂಡ Đi ba, đi ra, đi ra, đi. Ada. Cerita. Cerita. Itulah. ಈಗ ಚೈನ್ ಅಡ್ಜಸ್ಟ್ ಮಾಡ್ಕೊಳಲ್ವಾ? ಚೈನು ಇದೆ ಅಡ್ಜಸ್ಟ್ ಮಾಡ್ಕೊಂತಿರೋದು ರಾಮು. ಇದು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ ನೇಗ್ಲು ಸೈಡಿಗೆ ಬೆಂಡ್ ಆಗಬೇಕು. ಹಂಗೆ ಅಲ್ಲೋಗಿ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಹೋಗುತ್ತೆ ಅಂತೇಳಿ. ರಾಮು, ಅದೇನಕ್ಕೆ ಬೆಂಡ್ ಮಾಡ್ಕೊಳೋದು? ಒಂದು ಕಡೆಗೆ ಮಣ್ಣು ಮಾಡ್ತೀನಿ ಅಂತ. ಹಾಂ ಸ್ನೇಹಿತರೆ, ಅದರಲ್ಲೂ ಅಡ್ಜಸ್ಟ್ಮೆಂಟ್ ಇರುತ್ತೆ. ಮತ್ತು ಟಾಪ್ ಲಿಂಕಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ. ಈಗ ಅದಕ್ಕಲ್ಲ ಅರುವಲ್ಲ ತಮರ ನೀನು ಎಲ್ಲೆಲ್ಲ ನಮ್ಗೆ ಅಲ್ಲಿ ಕೆಲಸ ಸಿಗ್ತಾವು. ಅವು ಜಮೀನಲ್ಲಪ್ಪ, ಇಲ್ಲಿ ಹಿಂದ್ಗಡೆ ಪಾರ್ಕಿಂಗ್ ಹಿಂದ್ಗಡೆ ರೈಲ್ವೆ ಬ್ರಿಡ್ಜ್ ಜಮೀನಲ್ವಾ ಬೇಸಾಡಪ್ಪ ಪಾಯ ತೆಗಿಸ್ಬೇಕು ನಮಗೆ ಸಿಗ್ತಾವು. ಈಗ ಟಾಪ್ ಲಿಂಕ್ ಅಷ್ಟು ಮಾಡ್ಕೋಬೇಕಾ? ಅಲ್ಲಿಗೆ ಹೋದ್ಮೇಲೆ ನೆಟ್ಟಿಗೆ ಅಲ್ಲಿಗೆ ಹೋಗಿ ನೇಗ್ಲು ಬಿಟ್ಟು ಹೆಂಗೆ ಆಗುತ್ತೆ ಅಂತ ನೋಡಿ ಆಮೇಲೆ ಹೊಡೆಯೋದು. ಈಗ ಅದೇನು ನೀರಾಸಿರೋದಂತ ಬರೋಂತ ನೀರಾಸಿರೋದಂತ ಸರ್. ನಡ್ರಿ ಹೋಗೋಣಾಗದೆ. ಪಿನ್ ಹಾಕ್ಬಿಟ್ರೆ ನಾನು ಹೋದೆ. ಈಗ ಅಡ್ಜಸ್ಟ್ ಆಯ್ತಾ ಚೈನ್ ಅಲ್ವಾ? ಇನ್ನೂ ಅಡ್ಜಸ್ಟ್ ಮಾಡ್ಕೋಬೇಕಾ? ಇಲ್ಲ ಅಡ್ಜಸ್ಟ್ ಆಯ್ತು ಸರ್. ಸರಿ ಸರ್, ಆಯಿತು. ಸಾಕ್ಬಿಟ್ರಿ ಸರ್. ಈಗ ಸರ್ ಸ್ನೇಹಿತರೆ, ನೇಗ್ಲು ಬಿಟ್ಟಾಯ್ತು. ಈಗ ಅಲ್ಲಿ ಜಮೀನ್ ಹತ್ರ ಹೋಗೋಣ, ಯಾವ ರೀತಿ ಹೊಡಿತೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ. ಸಾಂಗಾಪಡ ಸಾಂಗಾಪಡ ಬಂಗಾರದಂಗೆ ಓದ್ಕೊಂಡು ನಾನು ಅವತ್ತು ಇದು ಮಾಡಿದ್ದಾನೆ ಇಲ್ಲಿ ಬರೀ ಸಮಸ್ಯೆ. ಹೌದಾ? ಹೆಂಗೆ ಇಳಿಸ್ಬಿಟ್ಟೆ ಎದ್ರದಂಗೆ? ಹಾಂ ಪರವಾಗಿಲ್ಲ, ಹಂಗಾರೆ ಎದ್ರದಂಗೆ ಗಾಡಿ ಇಳಿಸಿದ್ಯಾ? ಸ್ನೇಹಿತರೆ, ಈಗ ನೇಗ್ಲು ಹೊಡಿತೇನೆ. ಅಡ್ಜಸ್ಟ್ಮೆಂಟ್ ನೋಡೋಣ ಹೆಂಗೈತೆ ಅಂತ.
ಸಖತ್ ಇದಾಯ್ತು ಕಳ್ಳ, ಸಖತ್ ಹಿಂಗಾಯ್ತು. ಸಿಂದ ಫಸ್ಟ್ನೇ ಗೆರೆ ಹೋಗ್ತಿಲ್ಲ, ಎರಡನೇ ಗೆರೆ ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಹಾಂ, ನೇಗ್ಲು ಸ್ವಲ್ಪ ಸಖತ್ತು ವಾರ್ನ ಆಯ್ತಲ್ವ ಸ್ನೇಹಿತರೆ, ಅದು ಸರಿ ಮಾಡ್ಕೋಬೇಕು. ಅದು ಟೈರು ಸಾಲೊಳಗೆ ಇಳಿದಾಗ ಸರಿ ಆಗುತ್ತೆ. ಈಗ ಟೈರು ಬದಿ ಮೇಲೆ ಇತ್ತಲ್ಲ, ಹಂಗಾಗಿ ಆಗ್ತಲ್ಲ ಸ್ನೇಹಿತರೆ. ಇದು ನೀರು ಹಾಸಿರೋದು ನೆಲ, ಹಾಗಾಗಿ ಎಣ್ಣೆ ಗೆರೆ ಗೊತ್ತಾಗುತ್ತೆ ಹೆಂಗಾಗುತ್ತೆ ಅಂತ ಸ್ನೇಹಿತರೆ. ಬರಲಿ, ಹೋಗಿ ಬರಲಿ ಇದು ಸ್ನೇಹಿತರೆ. ಹೊಡಿತಾ ಇದ್ದೀವಿ ಸಿಂಗಲ್ ನೇಗ್ಲು. ಗಾಡಿ ಅಡ್ಜಸ್ಟ್ಮೆಂಟ್ ಸರಿ ಆಗಿದೆ. ಸ್ವಲ್ಪ ನೇಗ್ಲು ಈ ಕಡೆಗೆ ಬೆಂಡ್ ಐತೆ, ಅನ್ನೋ ಸ್ವಲ್ಪ ಇದಾಗಬೇಕಿತ್ತು, ಸ್ಟ್ರೈಟ್ ಆಗಬೇಕಿತ್ತು. ಕುಬೋಟಾ 45 HP ಸ್ನೇಹಿತರೆ. ಇದು ಸೆಂಟ್ರ್ ಮಾಡಿ ಹೊಡಿತಿದ್ವಿ ನೆಲ, ಅಂದರೆ ಬಂಜಲ್ ಬಿಟ್ಟು ಹೊಡಿಬೋದು. ಎಕರೆಗಟ್ಟಲೆ ಇದ್ದರೆ ಬಂಜಲ್ ಬಿಟ್ಟು ಹೊಡಿತೀವಿ. ಈ ಥರ ಉದ್ದ ಜಾಸ್ತಿ ಇದ್ದು ಅಗಲ ಕಮ್ಮಿ ಇದ್ದಾಗ ಸೆಂಟ್ರ್ ಮಾಡಿ ಹೊಡಿತಾರೆ. ಮತ್ತು ಒಂದು ಸೈಡ್ ಹೊಡಿಬೋದು ಸ್ನೇಹಿತರೆ. ಯಾಕೆಂದರೆ ಈ ಬಂಜಲ್ ಬಿಟ್ಟು ಹೊಡೆದ್ರೆ ಒಳೆ ಜಾಸ್ತಿ ಬರ್ತವೆ, ಮತ್ತು ಲೆವೆಲರಿಗೆಲ್ಲ ತೊಂದರೆ ಆಗೋದು. ಮತ್ತು ಲೆವೆಲರ್ ಮಾಡಿಸ್ಬೇಕು, ಅದು 2-3 ಗಂಟೆ ಟೈಮ್ ಹಿಡಿಯುತ್ತೆ ಅಂತೇಳಿ ಸ್ನೇಹಿತರೆ ಕೆಲವರು ಚಿಕ್ಕ ಗದ್ದೆ ಇರೋರು ಬಂಜಲ್ ಬಿಟ್ಟು ಹೊಡಿಸ್ತಾರೆ ಸೆಂಟ್ರ್ ಮಾಡಿ. ಇಲ್ಲಾಂದರೆ ಒಂದೇ ಕಡೆ ಕೊಡಿಸ್ತಾರೆ, ರಿವರ್ಸ್ ಬಂದು ಹೊಡಿತೀವಿ. ಈ ಥರ ಇದೆ. ಎಕರೆಗಟ್ಟಲೆ ಜಾಸ್ತಿ ಇದ್ದಂಥ ಅಂತಾರೋ ಬಂಜಲ್ ಬಿಟ್ಟು ಹೊಡಿತಾರೆ ಸ್ನೇಹಿತರೆ. ಇದನ್ನು ಅಗಲ ಕಮ್ಮಿ ಇದೆ, ಹಾಗಾಗಿ ಉದ್ದ ಜಾಸ್ತಿ ಇದೆ, ಹಾಗಾಗಿ ಸೆಂಟ್ರ್ ಮಾಡಿ ಹೊಡಿತಿದ್ವಿ. ನೀರು ಹಾಸಿರೋದು ಇದು ಸ್ನೇಹಿತರೆ. ತುಂಬ ದಿನ ಆಯಿತು, ಬರೋಕ್ಕಾದ್ರೆ ಆಗ್ತಿರಲ್ಲ. ನೀರು ಹಾಸಿರೋ ಹೊತ್ತಿಗೆ ಈ ಥರ ಆಗ್ತಿದೆ, ಚೆನ್ನಾಗ್ತಿದೆ ಹೊಡೆಯೋಕ್ಕೆ ಸ್ನೇಹಿತರೆ. ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಡೆಯೋಂಥದ್ದು ನೇಗ್ಲು ಏನಿಲ್ಲ. ಒಂದು ಕಡೆ ಸೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದು ನಾವು ಅಡ್ಜಸ್ಟ್ ಮಾಡ್ಕೊಂಡು ಯಾವ ರೀತಿ ಹೋಗುತ್ತೆ, ಹಸಿ ಇದೆಯಾ ಮತ್ತು ಇಲ್ಲ ಡ್ರೈ ಇದೆಯಾ ಅಂತ ನೋಡ್ಕೊಂಡು ನೇಗ್ಲನ್ನ ಬಿಡ್ಕೊಬೋದು ಸ್ನೇಹಿತರೆ. ಹೊಡಿತಾ ಇದ್ದಾನೆ.